ಹಾಯ್ ಎಲ್ಲರಿಗೂ ನಮಸ್ಕಾರ. ಚಪಾತಿಗೆ ತುಂಬಾ ರುಚಿಯಾಗಿರುವಂತಹ ಒಂದು ಹೀರೆಕಾಯಿ ಪಲ್ಯನ ಮಾಡಿದ್ದೀನಿ. ಬೇರೆ ಏನು ಹಾಕೋದು ಬೇಡ, ಮನೆಯಲ್ಲೇ ಇರುವಂತಹ ಒಂದು ಪೌಡರನ್ನು ಬಳಸ್ಕೊಂಡು ನಾವು ಈ ಥರ ಪಲ್ಯನ ರೆಡಿ ಮಾಡ್ಕೋಬೋದು. ಅಷ್ಟು ರುಚಿಯಾಗಿರುತ್ತೆ. ನೀವು ಅಂಗಡಿಯಲ್ಲಿರುವಂತಹ ಪೌಡರ್ಗಳು ಅದು ಇದು ಯಾವುದು ಹಾಕೋದು ಬೇಡ, ಮನೆಯಲ್ಲೇ ರೆಡಿ ಮಾಡಿರುವಂಥ ಪೌಡರನ್ನು ಬಳಸ್ಕೊಂಡು ನಾವು ಇಷ್ಟೊಂದು ರುಚಿಯಾದ ಪಲ್ಯನ ಮಾಡ್ಕೋಬೋದು. ಮತ್ತು 10 ನಿಮಿಷದಲ್ಲಿ ಕೂಡ ರೆಡಿ ಆಗೋಗುತ್ತೆ. ಚಪಾತಿ ಜೊತೆ ತಿಂತಾಯಿದ್ರೆ ಆಹಾ, ಬಾಯಿಗೆ ಎಷ್ಟು ರುಚಿ ಅಂತ ಹೇಳ್ತೀರಾ. ಮಾಡ್ಕೊಂಡು ತಿಂದವ್ರಿಗೆ ಗೊತ್ತಾ ರುಚಿ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲನ್ನು ಆಪ್ಷನ್ ಒತ್ತಿ ನಾನು ಹಾಕೋಂಥ ವೀಡಿಯೋಸು ನಿಮಗೆ ಬರುತ್ತೆ. ಈಗ ನೋಡಿ ನಾನು ಏನೇನು ಮಾಡ್ತೀನಿ ಅಂತ ತೋರಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಹೀರೆಕಾಯಿನ ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೋಬೇಕು. ಸಿಪ್ಪೆನ ತೆಗೆದುಬಿಟ್ಟು, ತುಂಬ ದೊಡ್ಡದಾಗಿ ಏನು ಬೇಡ, ಸ್ವಲ್ಪ ಚಿಕ್ಕ ಚಿಕ್ಕದಾಗಿದ್ದರೆ ಚೆನ್ನಾಗಿರುತ್ತೆ ಪಲ್ಯಗೆ. ತುಂಬ ದೊಡ್ಡದಾದರೆ ಅಷ್ಟೊಂದು ಚೆನ್ನಾಗಿರಲ್ಲ, ಸ್ವಲ್ಪ ಸಣ್ಣಕ್ಕಿರಬೇಕು. ನಾನು ಈ ಕಡೆ ಗ್ಯಾಸ್ ಮೇಲೆ ಕುಕ್ಕರನ್ನು ಇಟ್ಕೊಂಡಿದ್ದೀನಿ. ಇದಕ್ಕೆ ಒಗ್ಗರಣೆಗೆ ನಾನು ಈಗ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಒಂದು 3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ 1 ಬೌಲಷ್ಟು ಉದ್ದುದ್ದ ಕಟ್ ಮಾಡಿರುವಂಥ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಇದೆಲ್ಲ ಜಾಸ್ತಿ ಇರೋದ್ರಿಂದ ನಮಗೆ ಅದು ಪಲ್ಯ ರುಚಿಯಾಗಿರುತ್ತೆ. ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಈ ಪಲ್ಯ ಚಪಾತಿಗೆ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಚಪಾತಿ ಜೊತೆ ತಿಂತಾಯಿದ್ರೆ ಆಹಾ, ಎಷ್ಟು ರುಚಿ ಅಂತ ನೀವೇ ಹೇಳ್ತೀರಾ. ಚಪಾತಿ ಒಂದೇ ಅಲ್ಲ, ಪೂರಿಗೂ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ಈ ಪಲ್ಯನ ಮಾಡ್ಕೋಬಹುದು. ಪೂರಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ನೆನೆಸಿಟ್ಟಿರುವಂತಹ ಹೆಸರು ಕಾಳು ಅದೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಪೂರಿಗೆ. ನಾವಿಲ್ಲಿ ಬರೀ ಹೀರೆಕಾಯನ್ನು ಹಾಕ್ಕೊಂಡು ಮಾಡ್ಕೊಳ್ತಾ ಇರೋದು. ಈಗ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಪಟ್ಟನೆ ಒಂದು 10 ನಿಮಿಷದಲ್ಲಿ ರೆಡಿ ಆಗೋಗ್ಬಿಡುತ್ತೆ. ಅದರಲ್ಲಿ ನಾವು ಕುಕ್ಕರಲ್ಲಿ ಮಾಡ್ತಾಯಿದ್ದೀವಲ್ವ, ಹಾಗಾಗಿ ಬೇಗ ಅಂದರೆ ಬೇಗನೆ ಆಗೋಗ್ಬಿಡುತ್ತೆ. ಅಷ್ಟು ಚೆನ್ನಾಗಾಗುತ್ತೆ ಕುಕ್ಕರಲ್ಲಿ. ಈಗ ನೋಡಿ ನಾನು ಕಟ್ ಮಾಡಿರುವಂತಹ ಸಣ್ಣದಾಗಿ ಫುಲ್ ಹಣ್ಣಾಗಿರುವಂತಹ 3 ಟೊಮಟೊನ ಹಾಕ್ತಾಯಿದ್ದೀನಿ. ನಾವು ಟೊಮೊಟೊ ಹಾಕೋದ್ರಿಂದ ಇನ್ನೂ ರುಚಿ ಜಾಸ್ತಿ ಆಗುತ್ತೆ ಈ ಪಲ್ಯಗೆ. ಇದು ನಾನು ಏನೇನು ಹಾಕ್ತಾಯಿಲ್ಲ, ಕಾಳುಗಳು ಯಾವುದೇ ಥರ ಕಾಳುಗಳನ್ನು ಹಾಕ್ತಾಯಿಲ್ಲ, ಬರೀ ಹೀರೆಕಾಯಿದೆ ಮಾಡ್ತಾ ಇರೋದು ನಾನು. ಅಷ್ಟು ಚೆನ್ನಾಗಿರುತ್ತೆ. ಅದು ಬೆಣ್ಣೆ ಥರ ಕರಗೋಗ್ಬಿಡುತ್ತೆ ಹೀರೆಕಾಯಿ, ಅಷ್ಟು ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ನೀವು ಈ ಥರ ಮಾಡ್ತೀರಂದರೆ ತಪ್ಪದೆ ನನಗೆ ಕಮೆಂಟಲ್ಲಿ ತಿಳಿಸಿ. ಕಟ್ ಮಾಡಿರುವಂತಹ ಹೀರೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಅರ್ಧ kg ಹೀರೆಕಾಯಿನ ತೊಗೊಂಡಿದ್ದೀನಿ. ಇದು ಬೇಯಿಸ್ತಾ ಸ್ವಲ್ಪ ಆಗೋಗ್ಬಿಡುತ್ತಲ್ವ, ಹಾಗಾಗಿ ನಾನು ಅರ್ಧ kg ಹೀರೆಕಾಯಿನ ತೊಗೊಂಡಿದ್ದೀನಿ. ಈ ಪಲ್ಯನ 4ರಿಂದ 5 ಜನ ತಿನ್ಬಹುದು ಅರ್ಧ kg ಹೀರೆಕಾಯದಲ್ಲೇ. ನೋಡಿ ನಾನು ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಯಾರೆಲ್ಲ ಈ ಥರ ಪಲ್ಯ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಬೇರೆ ಏನು ಹಾಕೋದು ಬೇಡ. ನಾನು ಹೇಳುವಂತಹ ಮನೆಯಲ್ಲೇ ಇರುವಂಥ ಪೌಡರನ್ನು ಬಳಸ್ಕೊಂಡು ನಾವು ಮಾಡ್ಕೋಬೋದು. ಮನೆಯಲ್ಲೇ ಮಾಡಿಟ್ಟಿರುವಂಥ ಪೌಡರಿಂದ ಇಷ್ಟೊಂದು ರುಚಿಯಾದ ಪಲ್ಯ ರೆಡಿಯಾಗುತ್ತೆ. ಈಗ ಇದು ಸ್ವಲ್ಪ ಹೊತ್ತು ಒಂದು ನಿಮಿಷಗಳ ಕಾಲ ಆ ಎಣ್ಣೆಯಲ್ಲೇ ಫ್ರೈ ಆಗಬೇಕದು. ಚೆನ್ನಾಗಿರುತ್ತೆ ರುಚಿ. ಈಗ ಇದಕ್ಕೆ ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ತೆಂಗಿನಕಾಯಿ ಹೋಳಲ್ಲಿ ತುರಿದಿಟ್ಟಿರುವಂಥ ಹಸಿ ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ಹಾಕಿದಷ್ಟು ರುಚಿ ಬರುತ್ತೆ ಈ ಪಲ್ಯಗೆ. ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಒಣಕೊಬ್ಬರಿ ಹಾಕಿದ್ರೆ ಅಷ್ಟೊಂದು ರುಚಿ ಬರೋದಿಲ್ಲ, ಹಸಿ ತೆಂಗಿನಕಾಯಿನೇ ಹಾಕ್ಕೋಬೇಕು. ತುಂಬಾ ರುಚಿಯಾಗಿರುತ್ತೆ ಇದು. ಮಧ್ಯದಲ್ಲಿ ಆ್ಯಡ್ಸ್ ಬರುತ್ತೆ ಫ್ರೆಂಡ್ಸ್, ಅದನ್ನು ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಸ್ಕಿಪ್ ಮಾಡಬೇಡಿ. ಯಾರು ವೀಡಿಯೋಗೆ ಲೈಕ್ ಕೊಡ್ತಾ ಇಲ್ಲ, ವೀಡಿಯೋ ನೋಡ್ತೀರಾ ಆದರೆ ಲೈಕ್ ಮಾತ್ರ ಕೊಡ್ತಾ ಇಲ್ಲ, ಮರೀದೇ ಲೈಕನ್ನು ಕೊಡಿ ಅಂತ ಕೇಳ್ಕೊಳ್ತೀನಿ. ಈಗ ಸ್ವಲ್ಪ ಹುಣಸೆಹಣ್ಣಿನ ರಸವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಾಕ್ಕೋಬೇಕು. ಬೇಕು ಅಂದರೆ ಹುಣಸೆಹಣ್ಣು ರಸ ಹಾಕ್ಕೋಬೇಕು, ಬೇಡ ಅಂದರೆ ಬಿಟ್ಬಿಡ್ಬೋದು, ಬೇಡ ಸ್ಕಿಪ್ ಮಾಡ್ಬೋದು. ಹುಣಸೆಹಣ್ಣಿನ ರಸ ಹಾಕೋದ್ರಿಂದ ರುಚಿ ಚೆನ್ನಾಗಿರುತ್ತೆ, ಹಾಗಾಗಿ ನಾನು ಹುಣಸೆಹಣ್ಣಿನ ರಸನ ಹಾಕ್ಕೊಂಡಿದ್ದೀನಿ. ಈಗ ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಅಂದರೆ ಖಾರಕ್ಕೆ ಅನುಗುಣವಾಗಿ ನಾನು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. 1-2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಖಾರನ ಜಾಸ್ತಿ ಹಾಕ್ಕೋಬಾರ್ದು. ನಾನಿಲ್ಲಿ ಸ್ವಲ್ಪ ನೋಡಿಕೊಂಡು ಖಾರನ ಹಾಕ್ಕೊಂಡಿದ್ದೀನಿ. ಪಲ್ಯಗೆ ಖಾರ ಜಾಸ್ತಿ ಆದರೆ ಚೆನ್ನಾಗಿರಲ್ಲ. ಸ್ವಲ್ಪ ಅರ್ಧ ಚಮಚದಷ್ಟು ಸಾಂಬಾರು ಪೌಡರ್ನ ಹಾಕ್ತೀನಿ. ನಾನು ಹೇಳಿದ್ನಲ್ವ ಮನೆಯಲ್ಲೇ ಮಾಡಿರೋಂಥ ಪೌಡರ್ ಅಂತ. ಈ ಸಾಂಬಾರು ಪೌಡರ್ ಹಾಕೋದ್ರಿಂದನೇ ನಮಗೆ ಹೀರೆಕಾಯಿ ಪಲ್ಯ ತುಂಬ ರುಚಿಯಾಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಯಾಕಂದರೆ ನಾವು ಈ ಸಾಂಬಾರು ಪುಡಿ ಮಾಡುವಾಗ ಎಲ್ಲ ಥರದ ಧಾನ್ಯಗಳನ್ನು ಹಾಕಿ ಮಸಾಲೆ ಹಾಕಿ ಮಾಡಿರ್ತೀವಿ. ಹಂಗಾಗಿ ಈ ಸಾಂಬಾರು ಪುಡಿ ಹಾಕೋದ್ರಿಂದ ನಮಗೆ ರುಚಿ ತುಂಬಾ ಚೆನ್ನಾಗಿರುತ್ತೆ. ಇದೆಲ್ಲವನ್ನು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಮತ್ತು ಜಾಸ್ತಿನೂ ಹಾಕ್ಕೋಬಾರ್ದು ಸಾಂಬಾರು ಪೌಡರನ್ನು. ನೋಡಿಕೊಂಡು ಅಳತೆಗೆ ತಕ್ಕಷ್ಟು ನಾವು ಹೀರೆಕಾಯಿ ಎಷ್ಟು ತೊಗೊಂಡಿವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಅಷ್ಟನ್ನು ಮಾತ್ರ ನಾವು ಹಾಕ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನಾನಿನ್ನೂ ನೀರು ಏನೂ ಹಾಕಿಲ್ಲ, ಉಪ್ಪು ಕೂಡ ಹಾಕಿಲ್ಲ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು.
ತೋರಿಸ್ತಾ ಇದ್ದೀನಲ್ವ ನೋಡಿ, ಅಲ್ಲೇ ಆಲ್ರೆಡಿ ಅದರಲ್ಲೇ ಬೆಂದೋಗಿದೆ. ಒಗ್ಗರಣೆ ಮಾಡ್ತೇನೆ ಬೇಗ ಹೀರೆಕಾಯಿ ಬೆಂದೋಗ್ಬಿಡುತ್ತೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೀನಿ. ನಾನು ನೋಡಿಕೊಂಡು ಉಪ್ಪನ್ನು ಹಾಕ್ಕೋಬೇಕು. ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನಾನು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾನು ಯಾವಾಗಲೂ ಇದೇ ಥರ ಮಾಡೋದು, ಜಾಸ್ತಿ ಮಸಾಲೆ ಹಾಕೋದಿಲ್ಲ, ಏನಿಲ್ಲ, ರುಬ್ಬೋದು ಬೇಡ, ಏನು ಬೇಡ, ಈ ಥರ ಸಿಂಪಲ್ಲಾಗಿ ಮಾಡ್ಕೋಬಹುದು. ಅನ್ನಕ್ಕೆ ಸೈಡ್ ಡಿಶ್ ಆಗಿ ಕೂಡ ನಾವು ತಿನ್ಬೋದು ಈ ಪಲ್ಯನ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ತೋರಿಸ್ತಾ ಇದ್ದೀನಿ, ಆಲ್ರೆಡಿ ಬೆಂದೋಗ್ಬಿಟ್ಟಿದೆ. ಆಗಲೇ ನಾವು ಒಗ್ಗರಣೆ ಮಾಡ್ತಾನೆ ಬೆಂದೋಗ್ಬಿಡುತ್ತೆ ಅದು, ಅಷ್ಟು ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಹೆಚ್ಚಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಇನ್ನು ಮೆಂತ್ಯ ಸೊಪ್ಪು ಇತ್ತಂದರೆ ಮೆಂತ್ಯ ಸೊಪ್ಪನ್ನು ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಆಮೇಲೆ ಸಬ್ಬಸಿಗೆ ಸೊಪ್ಪು ಇತ್ತಂದರೆ ಅದನ್ನು ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ನಾವು ಯಾವ ಸೊಪ್ಪಾದರೂ ಇದ್ರ ಜೊತೆಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಬಟ್ಲಷ್ಟು ನೀರನ್ನು ಹಾಕ್ತೀನಿ. ನಾನು ಅಷ್ಟು ಹಾಕಲ್ಲ, ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಅರ್ಧ ಬೌಲಷ್ಟು. ಈ ಆಲ್ರೆಡಿ ಇದರಲ್ಲೇ ಹೀರೆಕಾಯಲ್ಲೇ ನೀರಿನಂಶ ಇರುತ್ತೆ, ಯಾಕಂದ್ರೆ ನಾವು ಇನ್ನು ಬೇಯಿಸ್ಬೇಕಲ್ವ ಅದನ್ನು. ಯಾಕಪ್ಪ ಅಂದರೆ ಸಾಂಬಾರು ಪೌಡ್ರು, ಖಾರದ ಪುಡಿ ಎಲ್ಲ ಹಾಕಿದ್ದೀವಲ್ಲ, ಹಸಿ ವಾಸನೆ ಎಲ್ಲ ಹೋಗ್ಬೇಕಲ್ಲ, ಹಾಗಾಗಿ ನೀರನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಈ ನೀರು ಲಾಸ್ಟಿಗೆ ಇನ್ನೂ ಕಮ್ಮಿ ಆಗುತ್ತೆ, ನಾವು ಪಲ್ಯನ ಬೇಯಿಸ್ತೀವಲ್ವ ಆವಾಗ. ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್, ಮರೆಯೋಕ್ಕಂತ ಆಗೋದಿಲ್ಲ, ಅಷ್ಟು ರುಚಿಯಾಗಿರುತ್ತೆ. ಮತ್ತೆ ನಮಗೆ ತಿನ್ಬೇಕು ಅನಿಸುತ್ತೆ. ಈಗ ಇದನ್ನು ನಾವು ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು ಒಂದು ವಿಷಲ್ ಬಂದರೆ ಸಾಕು, ಅಷ್ಟೇ. ನೋಡಿ ತೋರಿಸ್ತಾ ಇದ್ದೀನಿ, ಒಂದೇ ವಿಷಲ್ ಅಷ್ಟೇ, ಜಾಸ್ತಿ ಬೇಡ. ಯಾಕಪ್ಪ ಅಂದರೆ ಅದು ಹೀರೆಕಾಯಿ ಬೇಗ ಬೆಂದ್ಬಿಡುತ್ತೆ. ಆಗಿದೆ ನೋಡಿ, ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ, ಕಲ್ಲರು ಅಷ್ಟೇ ಚೆನ್ನಾಗಿದೆ, ರುಚಿನೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಮತ್ತು ಅದ್ರ ಘಮ ಬರ್ತಾ ಇರುತ್ತೆ ಮೂಗಿಗೆ. ನಮಗೆ ಹೀರೆಕಾಯಿ ಪಲ್ಯ ಸಾಂಬಾರು ಪೌಡ್ರಿ ಹಾಕೋದ್ರಿಂದ ಒಂದೊಳ್ಳೆ ಘಮ ಬರುತ್ತೆ ನಮಗೆ. ನೋಡಿ ಎಷ್ಟು ಚೆನ್ನಾಗಿದೆ, ದೋಸೆಗೂ, ಇಡ್ಲಿಗೂ, ಪೂರಿಗೂ ಮಾಡಿಸಿದಂತಹ ಪಲ್ಯ ನೋಡಿ, ಅಷ್ಟು ಚೆನ್ನಾಗಿರುತ್ತೆ ಪಲ್ಯ. ನಾವು ಕಾಳುಗಳು ಯಾವುದೂ ಹಾಕಿಲ್ಲ, ಬರೀ ಹೀರೆಕಾಯಿ, ಟೊಮೊಟೊ, ಆಮೇಲೆ ಈರುಳ್ಳಿ, ಸಾಂಬಾರು ಪೌಡರು, ಖಾರದ ಪುಡಿ, ಕಾಯಿ ತುರಿ, ಇಷ್ಟರಲ್ಲಿ ನಮಗೆ ಒಂದು ಪಲ್ಯ ರೆಡಿಯಾಗಿ ಹೋಗುತ್ತೆ. ಈ ವಿಡಿಯೋನ ಕೊನೆ ತನಕ ನೋಡಿದ್ದೀರ ಅಂತ ಅಂದ್ಕೊಳ್ತೀನಿ. ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿರೋರು ಮಾತ್ರ ಕಮೆಂಟ್ ಹಾಕಿ ಫ್ರೆಂಡ್ಸ್. ದಯವಿಟ್ಟು ಅರ್ಧಂಬರ್ಧ ನೋಡಿಬಿಟ್ರು ಕಮೆಂಟನ್ನು ಹಾಕಿಬಿಡಿ. ನೀವು ನೋಡಿದ್ದೀರ ಅಂತ ಅಂದ್ಕೊಳ್ತೀನಿ. ನನ್ನ ವಿಡಿಯೋ ಕೊನೆ ತನಕ ನೋಡಿದವ್ರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡಿ. ಹಾಗೆ ಲೈಕ್ ಕೊಡೋದನ್ನು ಮರಿತಾ ಇದ್ದೀರಾ. ಲೈಕ್ ಕೊಟ್ಬಿಟ್ಟು ನನಗೆ ಕಮೆಂಟನ್ನು ಹಾಕಿ. ನಿಮಗೆ ಇಷ್ಟ ಆಯಿತು ವಿಡಿಯೋ ಅಂತಂದರೆ ಐಪ್ ಪಾಯಿಂಟ್ ಇರುತ್ತೆ, ಐಪ್ ಪಾಯಿಂಟನ್ನು ಕೊಡಿ ಅಂತಲೂ ನಾನು ಕೇಳ್ಕೊಳ್ತೀನಿ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿದೆ. ಈ ಥರ ನೀವು ಮನೇಲೇ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ, ಓಕೆನಾ. ಮತ್ತು ನಾನು ಹೊಸ ರೆಸಿಪಿಯೊಂದಿಗೆ ಮತ್ತೆ ಒಂದು ವಿಡಿಯೋದ ಜೊತೆ ನಾನು ಬರ್ತೀನಿ. ಅದು ಬರಬೇಕು ಅಂತಂದರೆ ನೀವು ನನಗೆ ಸಪೋರ್ಟನ್ನು ಮಾಡಬೇಕು. ಮತ್ತು ನಾನು ಬೇರೆ ಹೊಸ ರೆಸಿಪಿ ಜೊತೆ ಮತ್ತೆ ಬರ್ತೀನಿ. ಬಾಯ್, ಥ್ಯಾಂಕ್ ಯು.